ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕನ್ನಡತಿ ವೀಣಾ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ನಾನು ವಿಡಿಯೋ ಮಾಡಿ ಹಾಕಲಿಕ್ಕಾಗಿದ್ದಿಲ್ಲ, ಸ್ವಲ್ಪ ಬ್ಯುಸಿ ಇರೋದ್ರಿಂದ. ನೋಡಿ, ನಾನು ಇವತ್ತು ನಿಮಗೆ ಕೊಬ್ಬರಿ ಉಂಡೆನ ಹೇಗೆ ಮಾಡೋದು ಅಂಥೇಳಿ ಹೇಳ್ಕೊಡ್ತೀನಿ. ಈ ಒಂದು ಕೊಬ್ಬರಿ ಉಂಡೆ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂತಹ ಒಂದು ಸಿಹಿ ಖಾದ್ಯನೇ ಅಂತ ಹೇಳ್ಬೋದು. ನೋಡಿ, ಈ ಒಂದು ಕೊಬ್ಬರಿ ಉಂಡೆ ಮಾಡಬೇಕಂದ್ರೆ ತುಪ್ಪ ಬೇಕು ಹೆಚ್ಚು. ಸೊ ನಾನಿಲ್ಲಿ ಒಂದು ಬಾಣಲೆಗೆ ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಗೋಡಂಬಿ ಹಾಗೂ ಬಾದಾಮಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಸ್ವಲ್ಪ ಅಂಟನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಅಂಟನ್ನು ಕೂಡ ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಅದೇ ತುಪ್ಪದಲ್ಲಿ ನಾನು ಇಲ್ಲಿ ತುರಿದಿಟ್ಕೊಂಡಿರುವಂತಹ ಉತ್ತುತ್ತಿ ಮತ್ತು ಒಣ ಕೊಬ್ಬರಿಯನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಎಲ್ಲವನ್ನು ಒಂದು ಬಾಣಲೆಗೆ ಎತ್ತಿಟ್ಕೊಂಡು ಮತ್ತು ಅದೇ ಬಾಣಲೆಯಲ್ಲಿ ನಾನು 1 kg ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಕರಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಹಾಕ್ಕೋಬೇಕಾಗುತ್ತೆ. ಬೆಲ್ಲವನ್ನು ಒಂದು 8 ರಿಂದ 10 ನಿಮಿಷಗಳ ಕಾಲ ಕುದಿಸ್ಬೇಕು. ಅದು ತುಂಬ ಗಟ್ಟಿಯಾಗಿ ಅದನ್ನು ಕುದಿಸ್ಬಾರ್ದು, ಸ್ವಲ್ಪ ಲೈಟಾಗಿ 8 ರಿಂದ 10 ನಿಮಿಷ ಕುದಿಸಿದರೆ ಸಾಕು. ನೋಡಿ, ಈ ರೀತಿಯಾಗಿ ಕುದಿ ಬಂದಮೇಲೆ ಅದನ್ನು ಒಂದು ತಟ್ಟೆಯಲ್ಲಿ ನೀರನ್ನು ಹಾಕ್ಕೊಂಡು ನೋಡಬೇಕು ಸ್ವಲ್ಪ ಅದು ಉಂಡೆ ಥರ ಆಗಿದೆನಾ ಅಂಥೇಳಿ. ನೋಡಿ, ಈ ಥರ ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ನಮಗೆ. ಈ ಥರ ಆಯಿತು ಅಂದರೆ ಚೆನ್ನಾಗಿ ಬಂದಿದೆ ಹದ ಅಂಥೇಳಿ. ಸೊ ಅದನ್ನು ನಾವು ಸ್ಟವನ್ನು ಆಫ್ ಮಾಡಬೇಕಾಗುತ್ತೆ. ನಂತರದಲ್ಲಿ ಇಲ್ಲಿ ಎಲ್ಲ ಐಟಮ್ಸ್ಗಳನ್ನು ನೀಟಾಗಿ ಕಲಿಸ್ಕೋಬೇಕು. ಅದಕ್ಕೆ ನಾನು ಹುರಿದಿಟ್ಕೊಂಡಿರುವಂತಹ ಒಂದು ಗಸಗಸೆಯನ್ನು 2 ರಿಂದ 3 ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಒಣ ಶುಂಠಿ ಮತ್ತು ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಣ ಶುಂಠಿ ಏಲಕ್ಕಿ ಪೌಡ್ರ್ ಹಾಕಿದರೆ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸಿಹಿ ಪದಾರ್ಥಗಳಿಗೆ ಹೆಚ್ಚಾಗಿ ನಾವು ಏಲಕ್ಕಿ ಪೌಡ್ರನ್ನು ಹಾಕ್ತೀವಿ. ನೋಡಿ, ಈ ಒಂದು ಕಲಸಿರುವಂತಹ ಪದಾರ್ಥಗಳಿಗೆ ನಾನು ನೋಡಿ ಕರಗಿರುವಂತಹ ಬೆಲ್ಲವನ್ನು ಹಾಕಿ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗಿ ಕಲಿಸ್ಕೊಂಡು ಉಂಡೆಗಳನ್ನು ಕಟ್ಕೋಬೇಕಾಗುತ್ತೆ. ಇದಕ್ಕೆ ನಾವು ಉಂಡೆ ಕಟ್ಟೋದಕ್ಕೆ ಅಂಥೇಳಿ ತುಪ್ಪವನ್ನು ಕೈಗೆ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೆ ಬರುತ್ತೆ. ಯಾಕಂದರೆ ಎಲ್ಲ ಪದಾರ್ಥಗಳನ್ನು ನಾನು ತುಪ್ಪದಲ್ಲಿ ಹುರಿದಿರೋದ್ರಿಂದ ಹೆಚ್ಚಾಗಿ ತುಪ್ಪ ಅದರಲ್ಲೇ ಇರುತ್ತೆ. ಸೊ ಇದನ್ನು ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಕಟ್ಟಬೇಕಾಗುತ್ತೆ. ಹೆಚ್ಚಾಗಿ ಈ ಒಂದು ಉಂಡೆಗಳನ್ನು ಬಾಣಂತಿಯರಿಗೆ ಮತ್ತು ಋತುಮತಿಯಾದಂಥ ಹೆಣ್ಣುಮಕ್ಕಳಿಗೆ ಕೊಡ್ತಾರೆ. ಇದು ತುಂಬ ಒಳ್ಳೆಯ ಒಂದು ಫುಡ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.